ಮತ್ತೆ ಬಾಗಲಕೋಟೆಗೆ ಈಗ ಆಂಜನೇಯ ಸಾಹೇಬ್ರು ಆಗಮಿಸಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಬಾಗಲಕೋಟೆಗೆ ತಾವು ಆಗಮಿಸಿದ್ದೀರಿ ಸರ್, ಏನು ಅನಿಸುತ್ತೆ ಸರ್ ಈ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ? ಬೈ ಎಲೆಕ್ಷನ್ನಲ್ಲಿ ನಮ್ಮ ಕಾಂಗ್ರೆಸ್ಸಿನ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಗೆಲ್ತಾರೆ. ಗೆಲ್ಲಿಸ್ಬೇಕಂತ ನಾವು ಬಂದಿದ್ದೀವಿ. ಎಲ್ಲ ಕಡೆಗೂ ಕೂಡ ಕಾಂಗ್ರೆಸ್ಸಿನ ಅಲೆ ಇದೆ. ಸಿದ್ದರಾಮಯ್ಯನವರು ಮಾಡಿದಂಥ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಂಥ ಯೋಜನೆಗಳು, 5 ಗ್ಯಾರಂಟಿಗಳು ಇವೆಲ್ಲವೂ ಕೂಡ ಜನರ ಸ್ಮರಣೆಯಲ್ಲಿದೆ. ಅದು ಹೀಗಾಗಿ ನಾವಿಲ್ಲಿ ಭಾರಿ ಬಹುಮತಗಳು ಆದ್ದರಿಂದ ನಾವು ಗೆಲ್ತೀವಿ. ಸರ್, ಇನ್ನು ಪ್ರತಿಕ್ರಿಯೆ ಹೇಗಿದೆ ಸರ್ ತಾವು ಕಂಡಂತೆ ಈ ಕ್ಷೇತ್ರದಲ್ಲಿ? ನೋಡಿದ್ರಲ್ಲ ಹಿಂಗೆ ಅವರು ಸುಮ್ಮನೆ ಬರೋರಲ್ಲ ನಮ್ಮ ಜನ, ಅವರೆಲ್ಲ ಸೇರಿದ್ದಾರೆ, ಹೆಣ್ಣು ಮಕ್ಕಳೆಲ್ಲ ಕೂತ್ಕೊಂಡಿದ್ದಾರೆ, ನಮಗೆಲ್ಲ ಬೆಂಬಲ ಕೊಡ್ತೇವೆ ಅಂತ ಹೇಳ್ತಾರೆ ಅನ್ನೋದಾದರೆ ಅವ್ರಿಗೆ ಉಪಕಾರ ಆಗಿದೆ ಅಂತ ಕಾಂಗ್ರೆಸ್ನಿಂದ. ಅದರಲ್ಲೂ ಕೂಡ ನಾವು ಮಾದಿಗ ಸಮುದಾಯ ಕಾಂಗ್ರೆಸ್ಸಿನ ಸಾಂಪ್ರದಾಯಿಕವಾದಂಥ ಮತದಾರರು ನಾವು. ಸರ್, ಇನ್ನು HY ಮೇಟಿ ಅವರ ಬಗ್ಗೆ ತಾವು ಹೇಳೋದಾದರೆ ತಮ್ಮ ಜೊತೆ ಒಂದಿಷ್ಟು ಅನ್ಯೋನ್ಯತೆ ಇತ್ತು. ಭಾಳ ಒಳ್ಳೆಯ ಮನುಷ್ಯ ಅವರು. SY ಮೇಟಿ ಅವರು ಭಾಳ ಯಜಮಾನರಿದ್ದರು, ಭಾಳ ಒಳ್ಳೆಯವರಿದ್ದರು. ಅವ್ರು ನಾನು ಮಂತ್ರಿ ಆಗಿದ್ದಾಗ ಅವರು ಭಾಳಷ್ಟು ಕೆಲಸ ಕಾರ್ಯಗಳನ್ನು ನನ್ನಿಂದ ಮಾಡಿಸ್ಕೊಂಡಿದ್ದಾರೆ. ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸ್ಯಾರೆ. ಅಂಥವರ ಆತ್ಮಕ್ಕೆ ಚಿರಶಾಂತಿ ಕೋರಬೇಕು. ಅವ್ರ ಮಗ ಉಮೇಶ್ರವ್ರಿಗೆ ಒಂದು ಅನುಕಂಪದಿಂದ ಹೆಚ್ಚು ಮತವನ್ನು ಈ ಕ್ಷೇತ್ರದ ಜನ ಹಾಕಿ ಅವ್ರನ್ನ ಕಳಿಸ್ಬೇಕು ಅಂತೇಳಿ ನಾವು ವಿನಂತಿ ಮಾಡ್ತೀವಿ. ಸರ್, ಇನ್ನೊಂದು ಬಾಗಲಕೋಟೆ ಮತಕ್ಷೇತ್ರದಲ್ಲಿ ತಾವು ಹೆಚ್ಚು ಚಿರಪರಿಚಿತ ಎಲ್ಲ ಕಡೆ. ಸರ್, ಇಲ್ಲಿ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ತಮ್ಮ ಸಮುದಾಯಕ್ಕೆ ಅಂತ? ನಮ್ಮ ಸಮುದಾಯ ಏನಿಲ್ಲ, ಮುಂದೆ ಒಳ ಮೀಸಲಾತಿ ಜಾರಿ ಆಗುತ್ತೆ, ಉದ್ಯೋಗ ಸಿಗುತ್ತೆ, ಶಿಕ್ಷಣದಲ್ಲಿ ಮೀಸಲಾತಿ ಸಿಗುತ್ತೆ. ಇನ್ನು ಶಿಕ್ಷಣದಲ್ಲಿ ಅವ್ರು ಮುಂದೆ ಬಂದಿಲ್ಲ. ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಓದಬೇಕು. ಅವರು ಕೂಡ ಎಲ್ಲರಂತೆ ಸಮಾನವಾಗಿ ಬದುಕುವಂಥ ಬದುಕನ್ನು ಕಟ್ಕೊಳ್ಳಿಕ್ಕೆ ಅವರೇ ಸ್ವಯಂವಾಗಿ ಸಿದ್ಧರಾಗಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಸವಲತ್ತು ಇರಲಿಲ್ಲ. ಓದಿದ್ರು ಕೂಡ ಒಂದು ನೌಕರಿ ಸಿಗ್ತಾ ಇರಲಿಲ್ಲ. ಈಗ ಒಳ ಮೀಸಲಾತಿ ಜಾರಿ ಆಗುತ್ತೆ. ಜಾರಿ ಆದಮೇಲೆ ಅವ್ರಿಗೆ ನೌಕರಿ ಸಿಗುತ್ತೆ, B.Ed ಸೀಟ್ ಸಿಗುತ್ತೆ, MA ಸೀಟ್ ಸಿಗುತ್ತೆ, MSc ಸೀಟ್ ಸಿಗುತ್ತೆ, ಆಮೇಲೆ MBBS ಸೀಟ್ ಸಿಗುತ್ತೆ, ಇಂಜಿನಿಯರಿಂಗ್ ಸೀಟ್, ಎಲ್ಲ ಸೀಟ್ಗಳು ಕೂಡ ಹರಿದು ಬರ್ತವೆ ಇವರಿಗೆ. ಓಕೆ ಸರ್, ಓಕೆ. ಅದರಲ್ಲೂ ಸರ್, ಈಗ HY ಮೇಟಿ ಅವರು ಇಲ್ಲಿ ವೈದ್ಯಕೀಯ ಕಾಲೇಜನ್ನು ತಂದಿರುವಂಥದ್ದು ನೀವು ಹೇಳ್ತಾ ಇದ್ರಿ. ಈಗ ನಮ್ಮ ಜನಾಂಗ, ನಮ್ಮ ಸಮುದಾಯ ಶಿಕ್ಷಣವಂತರಾಗಬೇಕು ಅನ್ನುವಂಥ ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ವಿಚಾರದಿಂದ ಒಂದು ವೈದ್ಯಕೀಯ ಕಾಲೇಜನ್ನು ತಂದಿರೋದು. ಅದರಲ್ಲೂ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿದ್ದಾರೆ. ನೋಡ್ರಿ, ಅವರು ಪಾಪ ಮೇಟಿ ಅವರು ಮಾಡಿದಂಥ ಒಂದು ಪುಣ್ಯದ ಕೆಲಸ ಏನಂದರೆ ಒಂದು ಮೆಡಿಕಲ್ ಕಾಲೇಜನ್ನು ಮಾಡಿದ್ದಾರೆ. ಅದರಿಂದ ಎಷ್ಟು ಜನರಿಗೆ ಉಪಯೋಗ ಆಗುತ್ತೆ, ಎಲ್ಲರ ಆರೋಗ್ಯ ರಕ್ಷಣೆ ಮಾಡ್ಕೊಳ್ಳೋ ಸಹಾಯವಾಯ್ತಾ ಅಂತ ಒಬ್ಬ ಪುಣ್ಯಾತ್ಮನಿಗೆ ಜ್ಞಾಪಿಸಿ ಆತನ ಆತ್ಮಕ್ಕೆ ಶಾಂತಿ ಕೋರಿ ಕೈಗೂರ್ತಿಗೆ ಓಟ್ ಹಾಕಿ ಉಮೇಶ್ ಮೇಟಿ ಅವ್ರನ್ನ ಭಾರಿ ಮತಗಳ ಅಂತರದಿಂದ ಗೆಲ್ಲಿಸ್ಬೇಕು ಅಂತೇಳಿ ನಾವು ವಿನಂತಿ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್.